ಹೇ ಗಾಯ್ಸ್, ವೆಲ್ಕಮ್ ಟು ವೇದಾಂತ್ ಪಾಠಶಾಲೆ. ನಮ್ಮ ವೇದಾಂತ್ ಪಾಠಶಾಲೆ ಯೂಟ್ಯೂಬ್ ಚಾನಲನ್ನು ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರಾ ಅಂತಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣ್ತಾ ಇರುವಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಆಗ ನಮ್ಮ ಚಾನಲ್ನ ಕಡೆಯಿಂದ ಅಪ್ಲೋಡ್ ಮಾಡುವ ಎಲ್ಲ ಸೆಷನ್ಸ್ ನಿಮಗೆ ನೋಟಿಫೈ ಆಗುತ್ತೆ. ನಮ್ಮ ವೇದಾಂತ್ ಪಾಠಶಾಲೆ ಕಡೆಯಿಂದ ಎಲ್ಲ PSI ವಿದ್ಯಾರ್ಥಿಗಳಿಗೆ ಉಪಯೋಗ ಆಗಲಿ ಅಂತ ಒಂದು ಪುಸ್ತಕವನ್ನ ಈಗ ಮಾರುಕಟ್ಟೆಯಲ್ಲಿ ಬಿಡುಗಡೆ ಮಾಡಲಾಗಿದ್ದು, ಈ ಪುಸ್ತಕದ ಹೆಸರು ಭಾಷಾಂತರ ಮತ್ತು ಸಾರಾಂಶ ಬರವಣಿಗೆ. ಇದರಲ್ಲಿ ನಾನು ನಿಮಗೆ ಟ್ರಾನ್ಸ್ಲೇಷನ್, ಪ್ರಿಸಿ ರೈಟಿಂಗ್ ಹಾಗೆ PSI ಪೇಪರ್ 2ಗೆ ಸಂಬಂಧಿಸಿದ ಕೆಲವು ಪ್ರಶ್ನೆಗಳನ್ನು ಕೂಡ ಪ್ರೊವೈಡ್ ಮಾಡಿದ್ದೀನಿ. ಅವೆಲ್ಲವೂ MCQ ಫಾರ್ಮೆಟ್ನಲ್ಲಿ ಇದೆ ವಿತ್ ಆನ್ಸರ್ಸ್. ನೀವು ಸಹ ನಿಮ್ಮ 402 PSI ಪರೀಕ್ಷೆಗೆ ಒಂದು ಒಳ್ಳೆ ಪುಸ್ತಕವನ್ನು ತಗೊಳ್ಬೇಕು ಅಂತಿದ್ದಲ್ಲಿ ಈ ಪುಸ್ತಕ ನಿಮ್ಮ PSI ಪೇಪರ್ 1 ಹಾಗೆ ಪೇಪರ್ 2 ಎರಡಕ್ಕೂ ಕೂಡ ಸಹಾಯ ಮಾಡುತ್ತೆ. ನೀವು ತಗೋಬಹುದು. ಪುಸ್ತಕವನ್ನು ಖರೀದಿ ಮಾಡೋದಕ್ಕೆ ಇಲ್ಲಿ ನಾನು ನಿಮಗೆ ನಂಬರ್ನ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ. ಈ ನಂಬರ್ಗೆ ನಿಮ್ಮ ವಿಳಾಸವನ್ನು ವಾಟ್ಸಪ್ ಅಥವಾ ಟೆಲಿಗ್ರಾಮ್ ಮುಖಾಂತರ ಕಳಿಸ್ಕೊಡಿ. ಇಂಡಿಯಾ ಪೋಸ್ಟ್ ಮುಖಾಂತರ ಪುಸ್ತಕವನ್ನು ನಿಮ್ಮ ವಿಳಾಸಕ್ಕೆ ತಲುಪಿಸಲಾಗುತ್ತೆ. ನಮ್ಮ ಈ ಪುಸ್ತಕ ಈಗ ಅಮೆಜಾನ್, ಫ್ಲಿಪ್ಕಾರ್ಟಲ್ಲೂ ಅವೈಲಬಲ್ ಇದೆ. ಹಾಗೆ ಕರ್ನಾಟಕದ ಎಲ್ಲ ಸಪ್ನಾ ಮಳಿಗೆಯಲ್ಲೂ ಕೂಡ ನೀವು ನಮ್ಮ ಪುಸ್ತಕವನ್ನು ಖರೀದಿ ಮಾಡಬಹುದು. ಇವತ್ತಿನ ನಮ್ಮ ಟ್ರಾನ್ಸ್ಲೇಷನ್ನ ಸೆಷನಲ್ಲಿ ನಿಮ್ಮ ಜೊತೆಲಿ ಡಿಸ್ಕಸ್ ಮಾಡೋದಕ್ಕೆ ನಾನೊಂದು ಕನ್ನಡದ ಪ್ಯಾರಾಗ್ರಾಫನ್ನು ತಗೊಂಡು ಬಂದಿದ್ದೀನಿ. ಐ ಹೋಪ್ ಯು ನೋ ದ್ಯಾಟ್ ನಾನು ಟಾರ್ಗೆಟ್ 402 PSI ಸೆಷನ್ಸನ್ನು ಮಾಡಿಕೊಡ್ತಾ ಇದ್ದೀನಿ. ಈಗ ಆಲ್ರೆಡಿ 4 ಸೆಷನ್ಸ್ ಕಂಪ್ಲೀಟ್ ಆಗಿದೆ. ಒಂದು ವೇಳೆ ನೀವೇನಾದರೂ ನೋಡಿಲ್ಲ ಅಂತಿದ್ದಲ್ಲಿ ಟಾಪಲ್ಲಿ ಐ ಅಂತ ಮೆಸೇಜ್ ಪಾಪಪ್ ಆಗ್ತಾ ಇದೆ, ಅಲ್ಲಿ ಕ್ಲಿಕ್ ಮಾಡಿ ನೀವು ವಾಚ್ ಮಾಡಬಹುದು. 4 ಸೆಷನ್ಸ್ ಒಟ್ಟಿಗೆ ನಿಮಗೆ ಪ್ಲೇ ಆಗುತ್ತೆ. ಇದು ನಮ್ಮ ಟಾರ್ಗೆಟ್ 402 PSI ಸೆಷನ್ಸ್ನ 5ನೇ ಸೆಷನ್ ಆಗಿದೆ. ಬನ್ನಿ ನೋಡೋಣ ಇವತ್ತಿನ ನಮ್ಮ ಈ ಸೆಷನಲ್ಲಿ ಯಾವ ಪ್ಯಾರಾಗ್ರಾಫನ್ನು ತಗೊಂಡು ಬಂದಿದ್ದೀನಿ, ಹೇಗಿರುತ್ತೆ ಇದು ನೋಡೋಣ ಬನ್ನಿ. ತಂತ್ರಜ್ಞಾನವು ವಿಜ್ಞಾನದ ಕಾರ್ಯಸೂಚಿಯನ್ನು ವಿಸ್ತರಿಸುತ್ತದೆ. ನಿಯಮಿತವಾಗಿ ವಿಕಸನಗೊಳ್ಳುತ್ತಿರುವ ತಂತ್ರಜ್ಞಾನವು ನಮ್ಮ ಜೀವನದ ಪ್ರಮುಖ ಭಾಗವಾಗಿದೆ. ಅಲ್ಲದೆ ಹೊಸ ತಂತ್ರಜ್ಞಾನಗಳು ಮಾರುಕಟ್ಟೆಯನ್ನು ಬಿರುಗಾಳಿಯಿಂದ ತೆಗೆದುಕೊಳ್ಳುತ್ತಿವೆ ಮತ್ತು ಜನರು ಕೆಲವೇ ಸಮಯದಲ್ಲಿ ಅವುಗಳಿಗೆ ಒಗ್ಗಿಕೊಳ್ಳುತ್ತಿದ್ದಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ತಾಂತ್ರಿಕ ಪ್ರಗತಿಯು ರಾಷ್ಟ್ರಗಳ ಬೆಳವಣಿಗೆ ಮತ್ತು ಅಭಿವೃದ್ಧಿಗೆ ಕಾರಣವಾಗಿದೆ. ಹೀಗಿದೆ ನೋಡೋಣ ಇದನ್ನ ಈಗ ನಾವು ಹೇಗೆ ಇಂಗ್ಲಿಷ್ ಭಾಷೆಗೆ ಅನುವಾದ ಮಾಡ್ತೀವಿ ಅಂತ. ಇಲ್ಲಿ ಮೊದಲನೇ ವಾಕ್ಯ ಹೀಗೆ ಪ್ರಾರಂಭ ಆಗುತ್ತೆ, ತಂತ್ರಜ್ಞಾನವು ಅಂತ. ಇದನ್ನ ನಾವೇನಂತ ತಗೊಳ್ಬಹುದು? ಟೆಕ್ನಾಲಜಿ ಅಂತ ತಗೊಳ್ಬಹುದು. ವಿಜ್ಞಾನದ ಅಂತ ಕೊಟ್ಟಿದ್ದಾರಲ್ವಾ, ಸೈನ್ಸ್ ಅಂತ ತಗೊಳ್ಳಿ. ಕಾರ್ಯಸೂಚಿಯನ್ನು ಅಂತ ಕೊಟ್ಟಿದ್ದಾರೆ, ಅಂದ್ರೆ ಅಜೆಂಡಾ ಅಂತ ಹೇಳಬಹುದು. ತಗೊಳ್ಳೋಣ ಅಜೆಂಡಾ. ವಿಸ್ತರಿಸುತ್ತದೆ, ಇದನ್ನ ಏನಂತ ತಗೊಳ್ಳೋಣ? ವಿಸ್ತರಿಸುತ್ತದೆ. ಇದನ್ನೇನಂತ ತಗೊಳ್ಳೋಣ? ಎಕ್ಸ್ಪ್ಯಾನ್ಸ್. ಈ ರೀತಿಯಲ್ಲಿ ತಗೊಳ್ಳೋಣ. ಓಕೆ, ಇಲ್ಲಿಗೆ ನಮ್ಮ ವೊಕ್ಯಾಬ್ಯುಲರಿ ಕಂಪ್ಲೀಟ್ ಆಗಿದೆ. ಏನ್ ಹೇಳ್ತಾ ಇದ್ದಾರೆ? ನಾವಿಲ್ಲಿ ಮಾತಾಡ್ತಾ ಇರುವಂಥದ್ದು ಟೆಕ್ನಾಲಜಿಯ ಬಗ್ಗೆ. ಟೆಕ್ನಾಲಜಿ ಏನಾಗಿದೆಯಂತೆ? ವಿಸ್ತರಿಸುತ್ತದೆ, ಎಕ್ಸ್ಪ್ಯಾಂಡ್. ಯಾಕಾಗಿ? ಸೈನ್ಸ್, ಅಜೆಂಡಾ. ಈ ರೀತಿಯಲ್ಲಿ 2 ಪದಗಳಿದೆ. ಇದು ವಾಕ್ಯವಾಗಿ ಹೇಗೆ ಬರೆಯೋದು ಬನ್ನಿ ಹೇಳ್ಕೊಡ್ತೀನಿ. ಟೆಕ್ನಾಲಜಿ ಎಕ್ಸ್ಪ್ಯಾನ್ಸ್. ಯಾಕೆ ಇಲ್ಲಿ ಇದನ್ನ ತಗೊಳ್ಬೇಕಾಗುತ್ತೆ? ಯಾಕೆಂದ್ರೆ ನಾವಿಲ್ಲಿ ಮಾತಾಡ್ತಾ ಇರುವಂಥದ್ದು ಟೆಕ್ನಾಲಜಿಯ ಬಗ್ಗೆ. ಇದೇ ಸಬ್ಜೆಕ್ಟ್ ಆಯ್ತು. ವಿಸ್ತರಿಸುತ್ತದೆ, ಕ್ರಿಯೆನ ಮಾಡ್ತಿದೆ. ಯಾವುದಾದ್ರೂ ಒಂದು ಸಬ್ಜೆಕ್ಟ್ ಕ್ರಿಯೆನ ಮಾಡುತ್ತೆ ಅಂತಿದ್ದಲ್ಲಿ ಅದನ್ನ ನಾವು ಕ್ರಿಯಾಪದ ಅಂತ ಹೇಳ್ತೀವಿ. ಅಂಡ್ ಅದಕ್ಕೆ ಒಂದು ಎಕ್ಸಾಂಪಲ್ ನೀವಿಲ್ಲಿ ನೋಡಬಹುದು. ಇದನ್ನ ನಾವು ವರ್ಬ್ ಅಂತ ಇಂಗ್ಲಿಷ್ನಲ್ಲಿ ಹೇಳುವಂಥದ್ದು. ಅದನ್ನೇ ಇಲ್ಲಿ ನಾನು ಬರೆದಿದ್ದೀನಿ. ಯಾಕೆ ಈ ಫಾರ್ಮೆಟಲ್ಲಿ ಬರೀತಾ ಇರೋದು? ಹೀಗೆ ಯಾಕೆ ಬರಿಬೇಕು? ಯಾಕೆ ಅಂತಂದ್ರೆ ನಾವು ಇಂಗ್ಲಿಷ್ನಲ್ಲಿ ವಾಕ್ಯವನ್ನ ರಚನೆ ಮಾಡೋದಕ್ಕೆ ಬಳಸುವಂತಹ ಫಾರ್ಮುಲಾ ಇಟ್ಸ್ ಅ ಬೇಸಿಕ್ ಸೆಂಟೆನ್ಸ್ ಸ್ಟ್ರಕ್ಚರಿಂಗ್ ಫಾರ್ಮುಲಾ ವಿಚ್ ಇಸ್ ನಥಿಂಗ್ ಬಟ್ ಸಬ್ಜೆಕ್ಟ್ ಪ್ಲಸ್ ವರ್ಡ್ ಪ್ಲಸ್ ಆಬ್ಜೆಕ್ಟ್. ಇದನ್ನ ಹೇಗೆ ಬರೆಯೋದು ನೋಡಿ, ಬರಿತಾ ಇದ್ದೀನಿ. ಟೆಕ್ನಾಲಜಿ ಎಕ್ಸ್ಪ್ಯಾನ್ಸ್ ಏನನ್ನ? ಕಾರ್ಯಸೂಚಿಯನ್ನ. ಯಾವುದರ? ವಿಜ್ಞಾನದ. ಹೀಗೆ ಬರಿಬೇಕು. ಎಕ್ಸ್ಪ್ಯಾನ್ಸ್ ಅಜೆಂಡಾ ಆಫ್ ಸೈನ್ಸ್. ಈ ರೀತಿಯಲ್ಲಿ ವಾಕ್ಯವನ್ನ ತಗೊಂಡಿದ್ದೀನಿ. ಅಂಡ್ ಆಸ್ ಯು ಕ್ಯಾನ್ ನೋಟಿಸ್ ಇಲ್ಲೇನು ಫಾರ್ಮುಲಾ ಬರೆದಿದೆ ಅದಕ್ಕೆ ಅನುಗುಣವಾಗಿಯೇ ವಾಕ್ಯವನ್ನ ರಚನೆ ಮಾಡಿದ್ದೀನಿ. ಟೆಕ್ನಾಲಜಿ ಸಬ್ಜೆಕ್ಟ್ ಆಯಿತು, ಎಕ್ಸ್ಪ್ಯಾನ್ಸ್ ಅನ್ನೋದು ವರ್ಬ್ ಆಯಿತು. ಏನನ್ನ ಎಕ್ಸ್ಪ್ಯಾಂಡ್ ಮಾಡುತ್ತೆ? ಇಲ್ಲಿ ನಮಗೆ ಆಬ್ಜೆಕ್ಟ್ ಅಲ್ಲಿ ಇದೆ. ಹೀಗೆ ಇಲ್ಲಿ ವಾಕ್ಯವನ್ನ ರಚನೆ ಮಾಡಬಹುದು. ಇದು ಮೊದಲನೇ ವಾಕ್ಯವಾಗಿತ್ತು. ಎರಡನೇ ವಾಕ್ಯ ಹೀಗಿದೆ. ನಿಯಮಿತವಾಗಿ ಅಂತ ಕೊಟ್ಟಿದ್ದಾರಲ್ವಾ, ತಗೊಳ್ಳೋಣ. ನಿಯಮಿತವಾಗಿ ಅಂತಂದ್ರೆ ಇದನ್ನ ನಾವು ಹೇಳ್ತೀವಿ ರೆಗ್ಯುಲರ್ಲಿ. ವಿಕಸನ ಅಂತ ಕೊಟ್ಟಿದ್ದಾರೆ, ಇದನ್ನ ನಾವು ಎವಾಲ್ವ್ ಅಂತ ತಗೊಳ್ಬಹುದು. ತಂತ್ರಜ್ಞಾನ ನಮಗೆ ಗೊತ್ತಿದೆ, ಟೆಕ್ನಾಲಜಿ ನಮ್ಮ
ಅವರ್ ಜೀವನದ ಅಂತ ಕೊಟ್ಟಿದ್ದಾರಲ್ವಾ, ಲೈವ್ಸ್ ಪ್ರಮುಖ ಭಾಗವಾಗಿದೆ. ಪ್ರಮುಖ ಅಂತಂದ್ರೆ ಇಂಪಾರ್ಟೆಂಟ್ ಅಂತ ತಗೊಳ್ಬಹುದು, ಕೀ ಅಂತ ತಗೊಳ್ಬಹುದು, ಎನಿಥಿಂಗ್. ಭಾಗವಾಗಿದೆ ಪಾರ್ಟ್ ಅಂತ ತಗೊಳ್ಬಹುದು. ಇಲ್ಲಿಗೆ ನಮ್ಮ ವೊಕ್ಯಾಬ್ಯುಲರಿ ಮುಗ್ದಿದೆ. ಏನ್ ಹೇಳ್ತಾ ಇದ್ದಾರೆ, ನಾವಿಲ್ಲಿ ಮಾತಾಡ್ತಾ ಇರುವಂಥದ್ದು ಅಬೌಟ್ ಅ ಟೆಕ್ನಾಲಜಿ ವಿಚ್ ಈಸ್ ಎವಾಲ್ವಿಂಗ್ ರೆಗ್ಯುಲರ್ಲಿ. ಎಸ್, ಪ್ರತಿಯೊಂದರಲ್ಲೂ ಈಗ ಅಪ್ಡೇಷನ್ ಅನ್ನುವಂಥದ್ದು ಬೇಕೇ ಬೇಕಿರುತ್ತೆ. ನಮ್ಮ ಮೊಬೈಲ್ ಫೋನನ್ನೇ ತಿಂಗಳಿಗೆ ಒಂದ್ಸತಿ ಇಲ್ಲ 1.5 ತಿಂಗಳಿಗೆ ಒಂದ್ಸತಿ ಅಪ್ಡೇಟನ್ನು ಕೇಳುತ್ತೆ ಅಲ್ವಾ. ಅಂಥದ್ರಲ್ಲಿ ಟೆಕ್ನಾಲಜಿ ಅನ್ನೋವಂಥದ್ದು ಎಷ್ಟು ಅಪ್ಡೇಟ್ ಆಗಬೇಕಾಗತ್ತೆ ಅದ್ರ ಬಗ್ಗೆನೇ ಇಲ್ಲಿ ಮಾತಾಡ್ತಾ ಇರುವಂಥದ್ದು. ನಿಯಮಿತವಾಗಿ ವಿಕಸನಗೊಳ್ತಾ ಇರುವಂಥ ಟೆಕ್ನಾಲಜಿ ಏನು ಮಾಡಿದೆ, ನಮ್ಮ ಜೀವನದ ಪ್ರಮುಖ ಭಾಗವಾಗಿಬಿಟ್ಟಿದೆಯಂತೆ. ಎಸ್, ಈಗ ಎಲ್ಲಿಗೆ ಹೋದ್ರೂ ಕೂಡ ನಾವು ಮೊಬೈಲನ್ನು ಕ್ಯಾರಿ ಮಾಡುವಂಥ ಪರಿಸ್ಥಿತಿ. ಒಂದು ಕಾರಣ ಏನು ಅಂತಂದರೆ, ಮುಂಚೆ ನಾವೆಲ್ಲ ಕ್ಯಾಶನ್ನು ಕ್ಯಾರಿ ಮಾಡ್ತಾ ಇದ್ವಿ. ಈಗ ನಮ್ಮ ಮೊಬೈಲ್ ಫೋನ್ ಇದ್ದರೆ ಸಾಕು, ಎಷ್ಟು ದುಡ್ಡಾದರೂ ನಾವು ಖರ್ಚು ಮಾಡ್ಬೋದು ವಿತ್ ದ ಹೆಲ್ಪ್ ಆಫ್ ಆನ್ಲೈನ್ ಪೇಮೆಂಟ್. ಸೇ ಫೋನ್ ಪೇ, ಗೂಗಲ್ ಪೇ, ಅಮೆಝಾನ್ ಪೇ, ಈಗ ವಾಟ್ಸಪ್ಪಲ್ಲೂ ಕೂಡ ನಾವು ಪೇಮೆಂಟನ್ನು ಮಾಡಬಹುದು. ಸೊ ದಿಸ್ ಈಸ್ ದ ಥಿಂಗ್, ಫಾರ್ ದಿಸ್ ವಿ ನೀಡ್ ಟೆಕ್ನಾಲಜಿ ಆ್ಯಂಡ್ ಹೆನ್ಸ್ ದಿಸ್ ಇಸ್ ದ ಪಾರ್ಟ್ ಆಫ್ ಅವರ್ ಲೈಫ್. ಅದನ್ನೇ ಇಲ್ಲಿ ಅವರು ಹೇಳಿರೋವಂಥದ್ದು. ಹೇಗೆ ಬರೆಯೋದು ನೋಡಿ, ಬರೆದು ತೋರಿಸ್ತಾ ಇದ್ದೀನಿ. ರೆಗ್ಯುಲರ್ಲಿ ಏನು, ಎವಾಲ್ವಿಂಗ್ ಟೆಕ್ನಾಲಜಿ. ಹೇಗಿದೆ ಟೆಕ್ನಾಲಜಿ? ಇಟ್ಸ್ ಎವಾಲ್ವಿಂಗ್ ರೆಗ್ಯುಲರ್ಲಿ. ಅದನ್ನ ಹೇಳಿರುವಂಥದ್ದು. ಏನಾಗಿದೆ? ಹ್ಯಾಸ್ ಬಿಕಮ್ ಅ ಪಾರ್ಟ್ ಆಫ್ ಆನ್ ಇಂಪಾರ್ಟೆಂಟ್ ಪಾರ್ಟ್. ಸಾರಿ, ಬರೀ ಪಾರ್ಟ್ ಅಂತ ಬರೆದ್ರೆ ತಪ್ಪಾಗುತ್ತೆ. ಪ್ರಮುಖವಾದ ಭಾಗ ಅಲ್ವಾ, ಅದಕ್ಕೋಸ್ಕರ ಬರೆಯೋಣ. ಆನ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಅವರ್ ಲೈವ್ಸ್. ಫುಲ್ ಸ್ಟಾಪ್. ನಮ್ಮ ಜೀವನದ ಪ್ರಮುಖವಾಗಿರುವಂತಹ ಭಾಗವಾಗಿದೆ ಈ ನಿಯಮಿತವಾಗಿ ವಿಕಸನಗೊಳ್ತಾ ಇರುವಂತಹ ತಂತ್ರಜ್ಞಾನ. ಹೀಗೆ ಇಲ್ಲಿ ನಾನು ಬರೆದಿದ್ದೀನಿ. ಹಾಗಾದ್ರೆ ಇಲ್ಲಿನ ಸಬ್ಜೆಕ್ಟ್ ಏನು? ಇದು ರೆಗ್ಯುಲರ್ಲಿ ಎವಾಲ್ವಿಂಗ್ ಟೆಕ್ನಾಲಜಿ. ಆಗಿದೆ ಅಂತ ಕೊಟ್ಟಿದ್ದಾರಲ್ವಾ ವರ್ಬ್. ಏನಾಗಿದೆ, ಯಾರ ಜೀವನದಲ್ಲಿ ಅಂತ ಕೊಟ್ಟಿದ್ದಾರೆ ಆಬ್ಜೆಕ್ಟ್. ಸೊ ಇಲ್ಲೂ ಕೂಡ ವಾಕ್ಯವನ್ನು ನಾನು ರಚನೆ ಮಾಡೋದಕ್ಕೆ ತಗೊಂಡಿರುವಂತಹ ಫಾರ್ಮುಲಾ ಸಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ ಆಬ್ಜೆಕ್ಟ್. ಇದು 2ನೇ ವಾಕ್ಯವಾಗಿತ್ತು. 3ನೇ ವಾಕ್ಯದ ಕಡೆಗೆ ಹೋಗೋಣ. ನೀವೇನಾದ್ರೂ PSI ಪರೀಕ್ಷೆಗೆ ತಯಾರಿಯನ್ನ ನಡೆಸ್ತಾ ಇದ್ದೀರಾ, ಅಥವಾ 545 ಹಾಗೆ 402 ಪರೀಕ್ಷೆಗೆ ನಿಮ್ಮ ಸಿದ್ಧತೆ ಏನಾದ್ರೂ ನಡೀತಾ ಇದೆಯಾ? ಹಾಗಿದ್ದಲ್ಲಿ ನಿಮಗಾಗಿ ಅಂತ ವೇದಾಂತ್ ಪಾಠಶಾಲೆ ಒಂದು ಕ್ರಾಶ್ ಕೋರ್ಸ್ ಅನ್ನ ಪ್ರಾರಂಭ ಮಾಡಿದೆ. ಇದರಲ್ಲಿ ಪೂರ್ತಿ PSI ಪೇಪರ್ 1ಗೆ ಬೇಕಾಗಿರುವಂತಹ ಟ್ರಾನ್ಸ್ಲೇಷನ್, ಪ್ರೆಸಿ ರೈಟಿಂಗ್, ಎಸ್ಸೆ 3 ಕಾನ್ಸೆಪ್ಟ್ಸ್ ಬೇಸಿಕ್ ಇಂದ ಹೇಳ್ಕೊಡ್ತಾ ಇದ್ದೀನಿ. ಹಾಗೆ ನಿಮಗೆ ಪ್ರತಿಯೊಂದು ಸೆಷನ್ PDF ನೋಟ್ಸ್ ಕೂಡ ಸಿಗುತ್ತೆ. ನಮ್ಮ ವೇದಾಂತ್ ಪಾಠಶಾಲೆ ಕಡೆಯಿಂದ ಒಂದು ಪುಸ್ತಕವನ್ನು ಕೂಡ ಈ ಕೋರ್ಸ್ ನಲ್ಲಿ ನಾವು ಪ್ರೊವೈಡ್ ಮಾಡ್ತಾ ಇದ್ದೀವಿ. ಪುಸ್ತಕ ನಿಮ್ಮ ಅಡ್ರೆಸ್ಗೆ ಬಂದು ತಲುಪುತ್ತೆ. ಅದನ್ನ ನೋಡ್ಕೊಂಡು ಕೂಡ ನೀವು ಪ್ರಾಕ್ಟೀಸ್ ಮಾಡಬಹುದು. ಕನ್ನಡ ಹಾಗೆ ಇಂಗ್ಲಿಷ್ ಎರಡೂ ಭಾಷೆಯಲ್ಲಿದ್ದು ಟಾಪ್ ಕರೆಂಟ್ ಅಫೇರ್ಸ್ ಹಾಗೆ ಜನರಲ್ ಟಾಪಿಕ್ ಎರಡೂ ಕೂಡ ನಿಮ್ಗೆ ಇದರಲ್ಲಿ ಸಿಗುತ್ತೆ. ಹೆಚ್ಚಿನ ಮಾಹಿತಿಗೆ ಈ ನಂಬರ್ ಅನ್ನ ಈ ಕೂಡಲೇ ಕಾಂಟ್ಯಾಕ್ಟ್ ಮಾಡಿ. ಸೆಷನ್ನ 3ನೇ ವಾಕ್ಯ ಅಲ್ಲದೆ, ಆಲ್ಸೋ, ಹೊಸ ತಂತ್ರಜ್ಞಾನಗಳು, ನ್ಯೂ ಟೆಕ್ನಾಲಜೀಸ್ ಅಂತ ತಗೊಳ್ಳಿ. ನ್ಯೂ ಟೆಕ್ನಾಲಜೀಸ್ ಮಾರುಕಟ್ಟೆಯನ್ನು ಅಂತಿದೆ, ಮಾರ್ಕೆಟ್, ಬಿರುಗಾಳಿಯಿಂದ ತೆಗೆದುಕೊಳ್ಳುತ್ತಿವೆ. ಏನಿದ್ರೆ ಅರ್ಥ ಅಂದ್ರೆ ಅಷ್ಟು ಫಾಸ್ಟ್ ಆಗಿ ಅಡಾಪ್ಟ್ ಮಾಡ್ಕೊಳ್ತಿದೆ ಅಂತ ಅಷ್ಟೇ, ಇನ್ನೇನು ಇಲ್ಲ. ಇದನ್ನ ಬಿರುಗಾಳಿ ಅಂತ ಕೊಟ್ಟಿದ್ದಾರೆ, ಸ್ಟಾರ್ಮ್ ಅಂತಾನೆ ತಗೊಳ್ಳೋಣ. ತೆಗೆದುಕೊಳ್ಳುತ್ತಿವೆ ಅಂತಿದೆ ಅಲ್ವಾ, ಟೇಕಿಂಗ್ ಅಂತ ತಗೊಳ್ಳೋಣ. ಓಕೆ, ಇಂದ ಅಂತೇನು ಕೊಟ್ಟಿದ್ದಾರೆ, ಬೈ ಅಂತ ತಗೊಳ್ಳಿ. ಮತ್ತು ಆ್ಯಂಡ್ ಜನರು, ಪೀಪಲ್, ಕೆಲವೇ ಸಮಯದಲ್ಲಿ ಅಂದ್ರೆ ಇನ್ ನೋ ಟೈಮ್ ಅಂತ ಹೇಳ್ತೀವಿ ಇದನ್ನ. ಇನ್ ನೋ ಟೈಮ್ ಅಂದ್ರೆ ತುಂಬಾ ಕಡಿಮೆ ಸಮಯದಲ್ಲಿ ಅಂತ ಅರ್ಥ. ಅವುಗಳಿಗೆ, ಟು ದೆಮ್, ಏನ್ ಮಾಡ್ತಾ ಇದ್ದಾರೆ, ಒಗ್ಗಿಕೊಳ್ಳುತ್ತಿದ್ದಾರೆ. ಯೂಸ್ಡ್. ಏನಿದು ಯೂಸ್ಡ್ ಅಂದ್ರೆ ಬಳಕೆ ಅಲ್ವಾ. ನೋಡಿ ಹೇಳ್ತೀನಿ. ಈಗ ಒಂದು 3-4 ವರ್ಷಗಳ ಹಿಂದೆ, ಬಿಫೋರ್ ಕೊರೋನಾ ಅಂತಲೂ ನಾವು ಹೇಳಬಹುದು, ವಿ ಯೂಸ್ ಟು ಯೂಸ್ ಕ್ಯಾಶನ್ನು ಬಳಕೆ ಮಾಡ್ತಿದ್ವಿ. ಆದರೆ ಈಗ ಏನು ಮಾಡ್ತಾ ಇದ್ದೀವಿ, ಕ್ಯಾಶ್ನ ಬಳಕೆ ಆಲ್ಮೋಸ್ಟ್ ಕಡಿಮೆ ಆಗಿದೆ. ವೆನ್ ಐ ಆಮ್ ಟೇಕಿಂಗ್ 100%, ಐ ಕ್ಯಾನ್ ಸೇ around 70 to 75% of people are using this Google Pay, Phone Pay and any other online payments. And in ಉಳಿದಿರೋ ಅಂತಹ 25-30% ಅಷ್ಟು ಪರ್ಸೆಂಟೇಜ್ ಅಷ್ಟು ಪೀಪಲ್
ಕ್ಯಾಶನ್ನ ಯೂಸ್ ಮಾಡ್ತೀವಿ ಅಲ್ವಾ. ದಿಸ್ ಈಸ್ ದ ಕೇಸ್. ವಾಟ್ ವಿ ಹ್ಯಾವ್ ಬಿಕಮ್ ನೌ, ವಿ ಹ್ಯಾವ್ ಬಿಕಮ್ ವೆರಿ ಯೂಸ್ ಟು. ಏನಂತ ಹೇಳ್ತಾ ಇದ್ದೀನಿ ನಾನು? ಯೂಸ್ ಟು ಅಂದರೆ ನಾವಿದನ್ನು ಅಡಾಪ್ಟ್ ಮಾಡ್ಕೊಂಡು ಬಿಟ್ಟಿದ್ದೀವಿ, ನಾವಿದಕ್ಕೆ ಒಗ್ಕೊಂಡು ಬಿಟ್ಟಿದ್ದೀವಿ ಅಂತ ಅರ್ಥ. ಕೆಲವೊಮ್ಮೆ ಅಂತೂ ಫೋನ್ ತೊಗೊಂಡು ಹೋಗಿರ್ತೀವಿ, ದುಡ್ಡು ತೊಗೊಂಡು ಹೋಗಿರಲ್ಲ. ಅಲ್ಲಿ ಯಾವಾಗ QR ಕೋಡ್ ವರ್ಕ್ ಆಗಲ್ಲ ಆವಾಗ ಜ್ಞಾಪಕ ಬರುತ್ತೆ ಕ್ಯಾಶ್ ತರಬೇಕಿತ್ತು ಅಂತ. ಸೊ ಇಷ್ಟರ ಮಟ್ಟಿಗೆ ನಾವು ದುಡ್ಡನ್ನು ಮರ್ತಿದ್ದೀವಿ. ವಿಚ್ ಮೀನ್ಸ್ ಅಷ್ಟೊಂದು ಯೂಸ್ ಟು ಆಗಿಬಿಟ್ಟಿದ್ದೀವಿ ನಾವು ಆನ್ಲೈನ್ ಪೇಮೆಂಟ್ಸ್ಗೆ ಅಂತ. ಅದನ್ನೇ ಇಲ್ಲಿ ಒಗ್ಗಿಕೊಳ್ಳುತ್ತಿದ್ದಾರೆ ಅನ್ನೋವಂಥದ್ದನ್ನು ಯೂಸ್ಡ್ ಅಂತ ಬರ್ತಿದ್ದೀನಿ. ಅದನ್ನ ಏನಂತ ತಗೊಳ್ಳೋಣ? ಯೂಸ್ ಟು ಅಂತ ತಗೊಳ್ಳೋಣ, ಆಗ ಗೊತ್ತಾಗುತ್ತೆ. ಸುಮ್ಮನೆ ಒಂದು ಎಕ್ಸಾಂಪಲ್ ಕೊಟ್ಟೆ, ಐ ಹೋಪ್ ಯು ಅಂಡರ್ಸ್ಟುಡ್. ಒಗ್ಗಿಕೊಳ್ಳುವುದನ್ನು ಈ ರೀತಿಯಲ್ಲಿ ನೀವು ಬರೀಬಹುದು, ಯೂಸ್ ಟು ಅಂತ. ಅಷ್ಟರ ಮಟ್ಟಿಗೆ ನಾವು ಅದಿಲ್ಲದೆ ಇರೋಕ್ಕಾಗಲ್ಲ ಅನ್ನುವಂಥ ಒಂದು ಪರಿಸ್ಥಿತಿಯಲ್ಲಿ ಈಗ ಇದ್ದೀವಿ ಅಲ್ವಾ. ಈಗ ನಮಗೆ ಟೆಕ್ನಾಲಜಿ ಇಲ್ಲ ಅಂತಂದರೆ ಅಫ್ಕೋರ್ಸ್ ವಿ ಕಾಂಟ್ ಏಬಲ್ ಟು ಸ್ಟಾರ್ಟ್ ಅವರ್ ಡೇ. ವೈ? ಬಿಕಾಸ್ ಎಲ್ಲವೂ ಕೂಡ ಅಷ್ಟರ ಮಟ್ಟಿಗೆ ಈಗ ನಾವು ಇದ್ದೀವಿ, ಅಷ್ಟರ ಮಟ್ಟಿಗೆ ನಾವು ಅದಕ್ಕೆ ಯೂಸ್ ಟು ಆಗಿದ್ದೀವಿ. ಈ ಒಂದು ಕ್ಲಾಸನ್ನು ನೀವು ಟೆಕ್ನಾಲಜಿ ಮುಖಾಂತರವೇ ನೋಡ್ತಾ ಇರೋದು. ಟೆಕ್ನಾಲಜಿ ಇಲ್ಲ ಅಂತ ಇದ್ದಿದ್ರೆ ನೀವು ಕೇಳ್ತಾ ಇರಲಿಲ್ಲ, ಪಾಠ ಮಾಡೋಕೆ ನಾನು ಇರ್ತಾ ಇರಲಿಲ್ಲ. ದಿಸ್ ಈಸ್ ದ ಥಿಂಗ್, ಹೌ ಮಚ್ ವಿ ಹ್ಯಾವ್ ಬಿಕಮ್ ಯೂಸ್ ಟು ಸೋಷಿಯಲ್ ಮೀಡಿಯಾ ಆರ್ ಆನ್ಲೈನ್ ಪ್ಲಾಟ್ಫಾರ್ಮ್ಸ್. ಅದನ್ನೇ ಇಲ್ಲಿ ಹೇಳಿರೋವಂಥದ್ದು. ಮೊದಲನೇದಾಗಿ ಈ ಅಲ್ಲದೆ ಅಂತ ಏನು ಕೊಟ್ಟಿದ್ದಾರಲ್ವ, ಆಲ್ಸೋ ಅಂತ ಇದು ಫಸ್ಟ್ ತಗೊಳ್ಳೋಣ. ಹೊಸ ತಂತ್ರಜ್ಞಾನಗಳು ಏನು ಮಾಡಿದ್ಯಂತೆ? ಮಾರುಕಟ್ಟೆಯನ್ನ ನೋಡಿ, ಮಾರುಕಟ್ಟೆಯನ್ನು ಬಿರುಗಾಳಿಯಿಂದ ತೆಗೆದುಕೊಳ್ಳುತ್ತವೆ. ಮಾರುಕಟ್ಟೆ ಏನಾಗಿದೆ ಇವಾಗ? ಇಟ್ಸ್ ಕಂಪ್ಲೀಟ್ಲಿ ಫಿಲ್ಡ್ ವಿತ್ ಸ್ಟ್ರಾಮ್ ಆ್ಯಂಡ್ ಫಿಲ್ಡ್ ಬೈ ಸ್ಟ್ರಾಮ್, ವಿತ್ ಅಲ್ಲ, ಫಿಲ್ಡ್ ಬೈ ಸ್ಟ್ರಾಮ್. ಆ್ಯಂಡ್ ಜನರು ಕೂಡ ಈಗ ಯಾವುದೇ ಒಂದು ಹೆಚ್ಚಿಗೆ ಸಮಯವನ್ನು ತಗೊಳ್ಳದೆ ಇದಕ್ಕೆ ಒಗ್ಗಿಕೊಂಡಿದ್ದಾರೆ. ಬರೆಯೋಣ. ನ್ಯೂ ಟೆಕ್ನಾಲಜೀಸ್ have taken the market. ಯಾವುದರಿಂದ? ಬೈ ಸ್ಟಾರ್ಮ್, ಅಂದರೆ ಅಷ್ಟೊಂದು ಮಾರ್ಕೆಟಿಗೆ ಬರ್ತಾ ಇದೆ ಅಂತ ಅರ್ಥ. ಓಕೆ. ಆ್ಯಂಡ್ ಮತ್ತು people are getting used to it in no time. ಬಹಳ ನಾವು ಅಷ್ಟೇನೆ, ಯಾವುದಾದ್ರೂ ಹೊಸದೇನಾದ್ರೂ ಬರ್ತಾ ಇದೆ ಅಂತಿದ್ದಲ್ಲಿ 1-2 ದಿನದಲ್ಲಿ ಪೂರ್ತಿಯಾಗಿ ಆ ಟೆಕ್ನಾಲಜಿಗೆ ಸಂಬಂಧಿಸಿದ ಹಾಗೆ ಎಲ್ಲ ಕಲ್ತ್ಕೊಂಡ್ಬಿಡ್ತೀವಿ. ಈಗ ನೋಡಿ, ಮುಂಚೆ ಫೋನ್ ಪೇ, ಗೂಗಲ್ ಪೇ ಇತ್ತಾ? ಈಗ ವಾಟ್ಸಪ್ಪಲ್ಲೂ ಕೂಡ ನಾವು ಮೊತ್ತವನ್ನು ಕಳಿಸಬಹುದು, ದುಡ್ಡನ್ನು ಕಳಿಸಬಹುದು. ಬಹಳಷ್ಟು ಜನ ಕಳಿಸಿರ್ತಾರೆ, ಇನ್ನು ನಾನು ಕೂಡ ಟ್ರೈ ಮಾಡಿಲ್ಲ. ನೋಡಿ, ಈ ರೀತಿಯಲ್ಲಿ ಇಫ್ ಇಟ್ ಈಸ್ ರಿಕ್ವೈರ್ಡ್ ನಾವು ಇಮಿಡಿಯೇಟ್ ಆಗಿ ಇವಾಗಲೇ ಟ್ರೈ ಮಾಡಬಹುದು. ಯಾಕೆ? ನಮಗೆ ಗೊತ್ತಿದೆ ಹೇಗೆ ಅದನ್ನು ನಾವು ಯೂಸ್ ಮಾಡಬಹುದು ಅಂತ. ಬೇರೆ ಪ್ಲಾಟ್ಫಾರ್ಮ್ಸನ್ನು ಯೂಸ್ ಮಾಡಿರ್ತೀವಲ್ಲ, ಅದನ್ನೇ ಇಲ್ಲಿ ಹೇಳ್ತಾ ಇರೋವಂಥದ್ದು. ಜನರು ಈಗ ಟೆಕ್ನಾಲಜಿಯನ್ನು ಬಳಸಿ ಎಷ್ಟು ಮಟ್ಟಿಗೆ ನಿಪುಣರಾಗಿದ್ದಾರೆ ಅಂತಂದರೆ, ಯಾವುದೇ ಹೆಚ್ಚಿನ ಸಮಯವನ್ನು ತಗೊಳ್ದೇನೆ ಅವ್ರು ಯಾವ ಟೆಕ್ನಾಲಜಿಯನ್ನು ಬೇಕಾದರೂ ಅವರು ಒಗ್ಗಿಕೊಳ್ಬಹುದು. ಅದಕ್ಕೆ ಅವರು ಕಂಪ್ಲೀಟ್ ಆಗಿ ಆ ವಿಷಯಗಳನ್ನು ಅವ್ರು ತಿಳ್ಕೊಳ್ಬಹುದು, ಒಗ್ಗಿಕೊಳ್ಬಹುದು ಅಂತ ಹೀಗೆ ಇಲ್ಲಿ ಹೇಳಿರುವಂಥದ್ದು. ಆ್ಯಂಡ್ ಇಲ್ಲಿ ಇದನ್ನ ನಾನು ಬರೆಯುವಾಗ 2 ಭಾಗಗಳಲ್ಲಿ ಬರೆದಿದ್ದೀನಿ. ಮಾರ್ಕೆಟಿಗೆ ಹೇಗೆ ಟೆಕ್ನಾಲಜಿ ಅನ್ನುವಂಥದ್ದು ಬರ್ತಿದೆ, ಜನರು ಹೇಗೆ ಅದನ್ನು ತಗೊಳ್ತಾ ಇದ್ದಾರೆ ಅಂತ. ಈ ರೀತಿಯಲ್ಲಿ ಈವನ್ ಯೂಸಿಂಗ್ ಡೈರೆಕ್ಟ್ ಮೆಥಡ್, ಅಂದರೆ ನಾಟ್ ಯೂಸಿಂಗ್ ಎನಿ ಕೈಂಡ್ ಆಫ್ ಫಾರ್ಮುಲಾ, ಜಸ್ಟ್ ಡಿವೈಡಿಂಗ್ ದ ಸೆಂಟೆನ್ಸ್ ಲೈಕ್ ದಿಸ್. ಹಾಗಾದರೆ ಇಲ್ಲಿ ಹೇಗೆ ಡಿವೈಡ್ ಮಾಡಿದ್ದೀನಿ? ಇಲ್ಲಿಂದ ತೆಗೆದುಕೊಳ್ಳುತ್ತವೆ ಇಲ್ಲಿಯವರೆಗೆ ಒಂದು ವಾಕ್ಯವಾದರೆ, ಜನರು ಇಂದ ಹಿಡಿದು ಒಗ್ಗಿಕೊಳ್ಳುತ್ತಿದ್ದಾರೆ ಅಲ್ಲಿವರೆಗೂ ಕೂಡ ಮತ್ತೊಂದು ವಾಕ್ಯ. ಹೀಗೆ ಇಲ್ಲಿ ವಾಕ್ಯವನ್ನು ಡಿವೈಡ್ ಮಾಡ್ಕೊಳ್ಳೋ ಮುಖಾಂತರವೂ ಕೂಡ ವಾಕ್ಯ ರಚನೆಯನ್ನು ಮಾಡಬಹುದು. ಇದು ಹೀಗಿತ್ತು. ಇನ್ನು 4ನೇ ವಾಕ್ಯ ಹೇಗಿದೆ ಅಂತ ನೋಡೋಣ. ಎಸ್, ಎಲ್ಲಕ್ಕಿಂತ ಹೆಚ್ಚಾಗಿ ತಾಂತ್ರಿಕ ಪ್ರಗತಿಯು ಅಂತ ಕೊಟ್ಟಿದ್ದಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ಇದನ್ನು ನಾವು ಬರಿಬಹುದು ಎಬೋ ಆಲ್ ಅಥವಾ ಎಬೋ ಎವ್ರಿಥಿಂಗ್, ಎನಿಥಿಂಗ್ ಇಸ್ ಓಕೆ. ನಾನು 2 ಬರೆದಿರ್ತೀನಿ, ನೀವು 2ರಲ್ಲಿ ಒಂದನ್ನು ಬರೀರಿ. ಎಬೋ ಎವ್ರಿಥಿಂಗ್, ಎಬೋ ಆಲ್. ತಾಂತ್ರಿಕ ಪ್ರಗತಿಯು ಅಂತ ಕೊಟ್ಟಿದ್ದಾರಲ್ವಾ, ಟೆಕ್ನಾಲಜಿಕಲ್ ಪ್ರೋಗ್ರೆಸ್ ಅಂತ ತಗೊಳ್ಬಹುದು. ಪ್ರೋಗ್ರೆಸ್ ರಾಷ್ಟ್ರಗಳ ಬೆಳವಣಿಗೆ ಅಂತ ಇದೆ, ತಗೊಳ್ಳೋಣ. ನೇಷನ್ಸ್ ಗ್ರೋತ್ ಮತ್ತು ಆ್ಯಂಡ್ ಅಭಿವೃದ್ಧಿಗೆ ಕಾರಣವಾಗಿದೆ. ಅಭಿವೃದ್ಧಿ, ಗ್ರೋತ್ ಅಂತನಾದರೂ ತಗೊಳ್ಳಿ, ಡೆವಲಪ್ಮೆಂಟ್ ಅಂತನಾದರೂ ತಗೊಳ್ಳಿ, ನೋ ಪ್ರಾಬ್ಲಮ್. ಕಾರಣವಾಗಿದೆ, ರೀಸನ್. ಓಕೆ, ಇಲ್ಲಿಗೆ ನಮ್ಮ ವೊಕ್ಯಾಬ್ಯುಲರಿ ಮುಗ್ದಿದೆ. ಏನು ಹೇಳ್ತಾ ಇದ್ದಾರೆ ಅಂತ ಈಗ ನಾವು ಅರ್ಥ ಮಾಡ್ಕೊಳ್ಳೋಣ. ಮೊದಲನೇದಾಗಿ ಎಬೋ ಆಲ್, ಇದನ್ನು ನಾವು ಬರ್ದ್ಬಿಡೋಣ. ಎಬೋ ಆಲ್, ಎಬೋ ಎವ್ರಿಥಿಂಗ್ ಅಂತ ಯಾಕೆ ಕೊಟ್ಟಿದ್ದಾರೆ ಅಂತಂದರೆ, ಹಿಂದಿನ ವಾಕ್ಯವನ್ನು ತೋರಿಸ್ತೀನಿ ನೋಡಿ. ಮಾರ್ಕೆಟ್ನ ಬಗ್ಗೆ ಮಾತಾಡಿದ್ವಿ, ಜನರ ಬಗ್ಗೆ ಮಾತಾಡಿದ್ವಿ.
ಈಗಿಲ್ಲಿ ಮಾತಾಡ್ತಾ ಇರೋದು ದೇಶದ ಬಗ್ಗೆ. ಇವಿಬ್ಬರ ಜೊತೆಯಲ್ಲಿ ಅಥವಾ ಇವರಿಬ್ಬರನ್ನು ಹೊರತುಪಡಿಸಿ ದೇಶಕ್ಕೂ ಕೂಡ ಎಷ್ಟು ಮುಖ್ಯ ಅಂತ ಇಲ್ಲಿ ಹೇಳ್ತಾ ಇರುವಂಥದ್ದು. ಹೇಗೆ ಬರೆಯೋದು? ತಾಂತ್ರಿಕ ಪ್ರಗತಿಯು ರಾಷ್ಟ್ರಗಳ ಬೆಳವಣಿಗೆಗೆ, ಟೆಕ್ನಾಲಜಿಕಲ್ ಪ್ರೋಗ್ರೆಸ್ ಏನಿದೆ ಇದು ನೇಷನ್ಸ್ ಗ್ರೋತ್, ಹಾಗೆ ಸಾರಿ ಎರಡೆರಡು ಸರ್ತಿ ಗ್ರೋತ್ ಆಗಿದೆ ಅಲ್ವಾ, ಕೆಲಸ ಮಾಡೋಣ, ವಿ ವಿಲ್ ರಿಮೂವ್ ದಿಸ್. ಓಕೆ, ಜಸ್ಟ್ ಅ ಮಿನಿಟ್. ಬೆಳವಣಿಗೆ ಅಂತೇನಿದೆ ಇದನ್ನ ಗ್ರೋತ್ ಅಂತ ತಗೊಳ್ತೀನಿ, ಆ್ಯಂಡ್ ಅಭಿವೃದ್ಧಿ ಏನಂತಿದೆ ಡೆವಲಪ್ಮೆಂಟ್ ಅಂತ ತಗೊಳ್ತೀನಿ. ಎಸ್, ಸೊ ನೇಷನ್ಸ್ನ ಗ್ರೋತ್ ಹಾಗೆ ಡೆವಲಪ್ಮೆಂಟ್ ಆಗೋದಕ್ಕೆ ಒಂದು ರೀಸನ್ ಆಗಿ ನಿಂತಿದ್ಯಂತೆ. ಇನ್ ಆರ್ಡರ್ ಟು ಸಿ ದ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಇನ್ ನೇಷನ್ಸ್ ಪ್ರೋಗ್ರೆಸ್, ಟೆಕ್ನಾಲಜಿ ಇಸ್ ಹೆಲ್ಪಿಂಗ್ ಅ ಲಾಟ್. ಅದನ್ನ ಇಲ್ಲಿ ಹೇಳಿರೋವಂಥದ್ದು. ಹೇಗೆ ಬರೆಯೋದು? ಬರೆದು ತೋರಿಸ್ತಾ ಇದ್ದೀನಿ. ಎಬೋ ಆಲ್ technological progress, above all technological progress ಏನಾಗಿದೆ? ಕಾರಣವಾಗಿದೆ. has become a reason ಯಾಕಾಗಿ in the nations growth and development. In the nations growth and development. Full stop. ಈ ರೀತಿಯಲ್ಲಿ ನಾನು ವಾಕ್ಯವನ್ನು ಬರೆದಿದ್ದೀನಿ. ಆಸ್ ಯು ಕ್ಯಾನ್ ನೋಟಿಸ್ ಅಲ್ಲಿ ಏನೇನು ಕಂಟೆಂಟ್ ಇತ್ತು ಅದನ್ನೇ ಇಲ್ಲಿ ಬರೆದಿರುವಂಥದ್ದು. ಆ್ಯಂಡ್ ಇಲ್ಲಿ ನಮ್ಮ ಸಬ್ಜೆಕ್ಟ್ ಏನಂತಂದರೆ ತಾಂತ್ರಿಕ ಪ್ರಗತಿಯು ಇದೇ ಸಬ್ಜೆಕ್ಟ್ ಆಯಿತು. ಕಾರಣವಾಗಿದೆ ಅಂತಿದೆ ಅಲ್ವಾ, ವರ್ಬ್ ಆಯಿತು. ಯಾವುದಕ್ಕೆ ಕಾರಣವಾಗಿದೆ ಅನ್ನೋಂಥ ಕಾನ್ಸೆಪ್ಟ್ ಏನಿದೆ ಆಬ್ಜೆಕ್ಟ್ ಇದೆ. ನೋಡಿ ಇಲ್ಲಿ ನಾನು ಬರ್ದಿದ್ದೀನಿ ಯಾವುದಕ್ಕೆ ಕಾರಣವಾಗಿದೆ? ಗ್ರೋತ್ ಹಾಗೆ ಡೆವಲಪ್ಮೆಂಟ್ಗೆ. ಇದು ಕಾರಣವಾಗಿದೆ, ಹ್ಯಾಸ್ ಬಿಕಮ್ ಆಗಿದೆ ಅಂತ ಕೊಟ್ಟಿದ್ರಲ್ವಾ ವರ್ಬ್. ಏನಾಗಿರೋ ಅಂಥದ್ದು? ಟೆಕ್ನಾಲಜಿಕಲ್ ಪ್ರೋಗ್ರೆಸ್. ಇದು ನಮ್ಮ ಸಬ್ಜೆಕ್ಟ್ ಆಯಿತು. ಹೀಗೆ ಇಲ್ಲಿ ವಾಕ್ಯವನ್ನು ರಚನೆ ಮಾಡೋದಕ್ಕೆ ಒಂದು ಫಾರ್ಮುಲಾ ಬಳಸಿದ್ದು, ಆ ಫಾರ್ಮುಲಾ ಸಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ ಆಬ್ಜೆಕ್ಟ್ ಆಗಿದೆ. ಹೀಗೆ ಇಲ್ಲಿ ವಾಕ್ಯವನ್ನು ರಚನೆ ಮಾಡಬಹುದು. ಇವತ್ತಿನ ಸೆಷನಲ್ಲಿ ಒಟ್ಟು 4 ವಾಕ್ಯಗಳನ್ನು ನಿಮ್ಮ ಜೊತೆಯಲ್ಲಿ ಡಿಸ್ಕಸ್ ಮಾಡಿದೆ. ವಿತ್ ಫಾರ್ಮುಲಾ, ವಿತೌಟ್ ಫಾರ್ಮುಲಾ ವಾಕ್ಯವನ್ನು ಹೇಗೆ ರಚನೆ ಮಾಡೋದು ಅಂತ ಕೂಡ ಹೇಳ್ಕೊಟ್ಟೆ. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ಟುಡೇ ಸೆಷನ್. ಇವತ್ತಿನ ಸೆಷನ್ ಇಷ್ಟ ಆದಲ್ಲಿ ಲೈಕ್ ಮಾಡೋದನ್ನ ಮರಿಬೇಡಿ. ಚಾನಲ್ಗೆ ಹೊಸಬ್ರಿದ್ದೀರಾ ಅಂತಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ವೇದಾಂತ್ ಪಾಠಶಾಲೆಯ ಪುಸ್ತಕವನ್ನೇನಾದರೂ ಖರೀದಿ ಮಾಡಬೇಕು, ನೀವು ನಮ್ಮ 402 PSI ಕೋರ್ಸಿಗೆ ಜಾಯಿನ್ ಆಗಬೇಕು ಅಂತಿದ್ದಲ್ಲಿ ಇಲ್ಲಿ ಕಾಣ್ತಾ ಇರುವಂಥ ಮೊಬೈಲ್ ಸಂಖ್ಯೆಗೆ ನೀವು ನಮ್ಮನ್ನು ಈ ಕೂಡಲೇ ಕಾಂಟ್ಯಾಕ್ಟ್ ಮಾಡಬಹುದು. ಥ್ಯಾಂಕ್ ಯು ಪೀಪಲ್. ಸೆಷನ್ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ. ಯಾರೆಲ್ಲ ನಿಮ್ಮ ಸ್ನೇಹಿತರು 402 PSI ಪರೀಕ್ಷೆಗೆ ತಯಾರಿಯನ್ನು ನಡೆಸ್ತಾ ಇದ್ದಾರೆ ಅವರ ಜೊತೆಯಲ್ಲೂ ಕೂಡ ನಮ್ಮ ಕ್ಲಾಸಸ್ನೆಲ್ಲ ಶೇರ್ ಮಾಡಿ. ನೀವೇನಾದರೂ ಪ್ಲೇಲಿಸ್ಟನ್ನು ವಾಚ್ ಮಾಡಿಲ್ಲ ಅಂತಿದ್ದಲ್ಲಿ ಟಾರ್ಗೆಟ್ 402 PSIಗೆ ಸಂಬಂಧಿಸಿದ ಸೆಷನ್ಸ್ನ ಪ್ಲೇಲಿಸ್ಟನ್ನು ಈಗ ಇಲ್ಲಿ ತೋರಿಸ್ತಾ ಇದ್ದೀನಿ. ಕ್ಲಿಕ್ ಮಾಡಿ, ವಾಚ್ ಮಾಡಿ. ನಾಳೆ 8 ಗಂಟೆಗೆ ಮತ್ತೊಂದು ಸೆಷನ್ನ ಜೊತೆಯಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಥ್ಯಾಂಕ್ ಯು ಪೀಪಲ್. ಹ್ಯಾಪಿ ಲರ್ನಿಂಗ್.